ಏನ್ ರೋಡ್ ಗುರು ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಟಿವಿ9 ಆರಂಭಿಸಿರುವ ಅಭಿಯಾನದ ಹೆಸರಿದು. ಆದ್ರೀಗ ಇಡೀ ಬೆಂಗಳೂರೇ ಏನ್ ರೋಡ್ ಗುರು ಅಂತ ಇದೆ. ಗುಂಡಿ ಬಿದ್ದ ರಸ್ತೆಗಳ ಬಗ್ಗೆ ಉದ್ಯಮಿಗಳು ಕಿಡಿಕಾರಿದ್ದಾರೆ. ಅದರಲ್ಲೂ ರಸ್ತೆ ಗುಂಡಿಯಿಂದ ರೋಸ್ ಹೋಗಿದ್ದು ಬೆಂಗಳೂರಿನಿಂದ ಹೊರನಡೆಯೋ ಮಾತನಾಡಿದ್ದಾರೆ. ಮನುಷ್ಯರೇ ಇಲ್ಲದ ಚಂದ್ರನ ಮೇಲೂ ಇಂಥ ಸ್ಥಿತಿ ಇರಲಿಕ್ಕಿಲ್ಲ. ಯಾವ ಕುಗ್ರಾಮಗಳಲ್ಲೂ ಇಷ್ಟೊಂದು ಅಸಡ್ಡೆ ಅಧ್ವಾನ ಇರೋದಕ್ಕೆ ಸಾಧ್ಯವೇ ಇಲ್ಲ. ಐಟಿ ಸಿಟಿ, ಸಿಲಿಕಾನ್ ಸಿಟಿ ಅಂತೆಲ್ಲ ವಿಶ್ವ ಮಟ್ಟದಲ್ಲಿ ಹೆಸರು ಹೊಂದಿರೋ ಬೆಂಗಳೂರಿನಲ್ಲಿ ರಸ್ತೆಗಳು ಮಾತ್ರ 3ನೇ ದರ್ಜೆಯ ನಗರಗಳಲ್ಲೂ ಇರದಷ್ಟು ಕೆಟ್ಟು ಕೆರ ಹಿಡಿದು ಹೋಗಿವೆ. ಒಂದೊಂದು ರಸ್ತೆನೂ ಒಂದೊಂದು ಮುತ್ತು, ಒಂದಕ್ಕಿಂತ ಒಂದನ್ನ ಮೀರಿಸೋ ಗುಂಡಿಗಳು. ಬೆಂಗಳೂರಿನ ಹಣೆ ಬರ ಇಷ್ಟೇ ಅಂತ ಹೊಂದ್ಕೊಂಡು ಹೋಗ್ತಾ ಇದ್ದ ಸಿಟಿ ಮಂದಿ ಈಗ ಸಿಡಿದೆದ್ದಿದ್ದಾರೆ. ಟಿವಿ9 ಏನ್ ರೋಡ್ ಗುರು ನಿರಂತರ ಅಭಿಯಾನದ ಬೆನ್ನಲ್ಲೇ ಬೆಂಗಳೂರಿಗರು, ಉದ್ಯಮಿಗಳು, ಕಂಪನಿಗಳ ನೌಕರರು ರಸ್ತೆ ಗುಂಡಿಗಳ ವಿರುದ್ಧ ಸಮರ ಸಾರಿದ್ದಾರೆ. ಐಟಿ ಸಿಟಿ ಖ್ಯಾತಿಗೆ ಗುಂಡಿ ತೋಡಿದ ಬೆಂಗಳೂರು ರಸ್ತೆಗಳು. ಅಧ್ವಾನದ ವಿರುದ್ಧ ಉದ್ಯಮಿಗಳು, ಐಟಿ ಕಂಪನಿಗಳ ಸಮರ. ಮಕ್ಕಳು ಪ್ರಧಾನಿಗೆ ಪತ್ರ ಬರೆದು ಪ್ರತಿಭಟನೆ ನಡೆಸಿ ವಿಡಿಯೋ ಮಾಡಿ ರಸ್ತೆಗಳ ಅಧ್ವಾನ ಸರಿಪಡಿಸಿ ಅಂತ ಕೇಳ್ಕೊಂಡಿದ್ರು. ಆದರೆ ಬೆಳ್ಳಂದೂರಿನಲ್ಲಿರೋ ಸಾವಿರಾರು ಕೋಟಿ ಮೌಲ್ಯದ ಬ್ಲಾಕ್ ಬಕ್ ಕಂಪನಿ ಸಿಇಒ ರಾಜೇಶ್ ಯಾಬಾಜಿ ಗುಂಡಿಗಳ ನರಕದಿಂದ ನಮಗೆ ಮುಕ್ತಿ ಸಿಗಲ್ಲ, ನಾವು ಬೆಂಗಳೂರನ್ನೇ ಬಿಟ್ಟು ಹೋಗ್ತೀವಿ ಅಂತ ಟ್ವೀಟ್ ಮಾಡಿದ್ದಾರೆ. ಉದ್ಯೋಗಿಗಳು ಕೂಡ ರೊಚ್ಚಿಗೆದ್ದಿದ್ದಾರೆ. ಈ ರೋಡ್ನ ನಾವು ನೋಡ್ತಾ ಇದ್ದು ಒಂದು 5 ವರ್ಷ ಆಯಿತು. 5 ವರ್ಷದಿಂದನೂ ಈ ಗುಂಡಿಗಳನ್ನ ಯಾರೂ ಸರಿ ಮಾಡ್ತಾ ಇಲ್ಲ. ಟ್ಯಾಕ್ಸ್ನೆಲ್ಲ ನಮಗೆ ರೀಫಂಡ್ ಮಾಡಿಬಿಡಿ. ಲಾಸ್ಟ್ 10 ವರ್ಷದಿಂದ ನೀವು ಯಾವುದೇ ಥರ ಇಲ್ಲಿ ಇದನ್ನ ಏನಾದ್ರು ಡೆವಲಪ್ಮೆಂಟ್ ಆಗಿಲ್ಲ ಅಲ್ವಾ. ಬ್ಲಾಕ್ ಬಕ್ ಕಂಪನಿ ಸಿಇಒ ನಿಲುವಿಗೆ ಕಿರಣ್ ಮಜುಮ್ದಾರ್ ಶಾ, ಮೋಹನ್ ದಾಸ್ ಪೈ ಸೇರಿದಂತೆ ಹಲವು ಐಟಿ ದಿಗ್ಗಜರು ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಟ್ವೀಟ್ ಟ್ಯಾಗ್ ಮಾಡಿ ಕಿಡಿಕಾರಿದ್ದಾರೆ. ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಗಂಭೀರವಾಗಿದೆ. ತುರ್ತು ಕ್ರಮದ ಅವಶ್ಯಕತೆ ಇದೆ. ರಸ್ತೆಗಳ ಸಮಸ್ಯೆಗಳನ್ನ ಸರಿಪಡಿಸಬೇಕಾಗಿದೆ. ಸರ್ಕಾರಕ್ಕೆ ಮಾನೆ ಮರ್ಯಾದಿಲ್ವನ್ರಿ ಇದು? ಅಷ್ಟು ಮಾಡೋಕ್ಕಾಗಲಿ. ಇದನ್ನು ಪಾಟೋಳೋದು ಜಾಸ್ತಿನ. ನಮ್ಮ ಡಿ.ಕೆ. ಶಿವಕುಮಾರ್ ಬಂದರು, ಪ್ರೊಟೆಸ್ಟ್ ಮಾಡಿ. ನಾನು ಸಿಕ್ಕಿದೆ ಅವ್ರಿಗೆ, ಹೇಳಿದೆ ಸರ್ ಇದೆಲ್ಲ ಮಾಡಿ ನಾನು ನೋಡ್ತೀನಪ್ಪ ಅಂತ ಹೇಳಿದ್ರು. ಒಳ್ಳೆಯವರು. ಅದೇನಾಯ್ತು? ಏನೂ ಆಗಿಲ್ಲ. ಉದ್ಯಮಿಗಳು ಸಿಟ್ಟು ಹೊರಹಾಕ್ತಿದ್ದಂತೆ ಇದೇ ವಿಚಾರವನ್ನ ವಿಪಕ್ಷ ಬಿಜೆಪಿ ಕೂಡ ಅಸ್ತ್ರ ಮಾಡಿಕೊಂಡಿದೆ. ನೀವೇನ್ ಮಾಡಿಲ್ಲ, ಅದಕ್ಕೆ ಗುಂಡಿಗಳು ಬಿದ್ದಿವೆ ಅಂತ ಕಾಂಗ್ರೆಸ್ ಕೌಂಟರ್ ಕೊಡ್ತಿದೆ. ಬೆಂಗಳೂರಿನ ರಸ್ತೆಗಳಂತೂ ಕೂಡ ನಾವು ಬೆಂಗಳೂರು ರಸ್ತೆಗಳು ಓಡಾಡೋಕ್ಕಾಗಲ್ಲ. ಈಗೇನೋ ಡಿ.ಕೆ. ಶಿವಕುಮಾರ್ ಹೇಳ್ತಾವ್ರೆ ಟನಲ್ ತೋಳ್ತೀನಿ ಅಂತ. ಇನ್ಮೇಲೆ ನಾವು ಟನಲ್ಲಲ್ಲೇ ಗುಹೆಗಳು, ಹಿಂದೆ ಕಾಲದಲ್ಲಿ ಗುಹೆಗಳಲ್ಲಿ ಇದ್ರಲ್ಲ, ಹಂಗೆ ಗುಹೆಗಳ ಥರ ನಾವು ಗುಹೆಗಳಲ್ಲಿ ಓಡಾಡ್ತೀರಿ ಇನ್ಮೇಲೆ. ಬಿಜೆಪಿಯವರು ಇದ್ದಾಗ ಏನೂ ಮಾಡದೇ ಇರೋದ್ರಿಂದ ರಸ್ತೆಗಳು ಹಾಳಾಗಿದ್ದಾವೆ. ಅವಸ್ಥೆ ಹಾಳಾಗಕ್ಕೆ ಬಿಡಲ್ಲ. ರಸ್ತೆಗಳನ್ನು ದುರಸ್ತಿ ಮಾಡಬೇಕು, ಗುಂಡಿಗಳನ್ನು ಮುಚ್ಚಬೇಕು, ಮಾಡ್ತೀವಿ. ಇನ್ನು ಹೈದರಾಬಾದ್, ತೆಲಂಗಾಣ ಪಾಲಾಗ್ತಿದ್ದಂತೆ ಆಂಧ್ರ ಪ್ರದೇಶದಲ್ಲಿ ಒಂದೊಳ್ಳೆ ಐಟಿ ಹಬ್ ನಿರ್ಮಿಸಲು ಸಚಿವ ನಾರಾ ಲೋಕೇಶ್ ಶತ ಪ್ರಯತ್ನ ನಡೆಸುತ್ತಿದ್ದಾರೆ. ಈ ಹಿಂದೆನೋ HAL ಭೂಮಿ ವಿಚಾರಕ್ಕೆ ಕರ್ನಾಟಕವನ್ನ ಕೆದಕಿದ್ದ ಲೋಕೇಶ್ ಈಗ ಮತ್ತೆ ಕಂಪನಿಗಳ ಅಸಮಾಧಾನವನ್ನ ಎನ್ಕ್ಯಾಶ್ ಮಾಡಿಕೊಳ್ಳೋಕೆ ಮುಂದಾಗಿದ್ದಾರೆ. ಹಾಯ್ ರಾಜೇಶ್, ನಿಮ್ಮ ಕಂಪನಿ ವಿಶಾಖಪಟ್ಟಣಂಗೆ ಶಿಫ್ಟ್ ಮಾಡಬಹುದೇ? ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿದ್ದೇವೆ. ಗುಣಮಟ್ಟದ ಮೂಲಸೌಕರ್ಯ ನಿರ್ಮಾಣ ಆಗ್ತಿದೆ. ಮಹಿಳೆಯರಿಗೆ ಸುರಕ್ಷಿತ ನಗರ ಎಂಬ ಹೆಗ್ಗಳಿಕೆ ಇದೆ. ದಯವಿಟ್ಟು ನನಗೆ ಸಂದೇಶ ಕಳಿಸಿ. ಗುಂಡಿ ಮುಚ್ಚಲು ಡಿಸಿಎಂ ನವೆಂಬರ್ ಗಡುವು. ಕೆಲಸ ಆರಂಭವಾಗಿದೆ ಎಂದು ಡಿಸಿಎಂ ಡಿಕೆ ಟ್ವೀಟ್. ಈ ರಾಜಕೀಯ ಜಟಾಪಟಿ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ನವೆಂಬರ್ ಒಳಗೆ ರಸ್ತೆ ಗುಂಡಿ ಮುಚ್ಚುವಂತೆ ಗಡುವು ನೀಡಿದ್ದೀನಿ ಅಂದಿದ್ದಾರೆ. ಬಳಿಕ ಮತ್ತೊಂದು ಪೋಸ್ಟ್ ಮಾಡಿ ಟಿವಿ9 ಜೊತೆಗಿನ ಸಂದರ್ಶನದ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ಕೆಲಸ ಆರಂಭವಾಗಿದೆ ಅಂದಿದ್ದಾರೆ. ಈಗ ಗುಂಡಿ ಮುಚ್ಚುವಂತ ವ್ಯವಸ್ಥೆ ಕೂಡ ಈಗಾಗಲೇ 10,000ಕ್ಕೂ ಇತ್ತು, 4,400 ಬಂತು. ಇನ್ನು ಈಗ 3,800 ಕಂಪ್ಲೀಟ್ ಮಾಡಿದ್ವಿ. ಇನ್ನು ಅದು ಆಡ್ ಆಗ್ತಾ ಇರ್ತದೆ. ಏನೇ ಆಗ್ಲಿ, ಬೆಂಗಳೂರಿನ ರಸ್ತೆ ಗುಂಡಿಗಳು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿವೆ. ಎಷ್ಟು ವರ್ಷ ಗಳಿಸಿದ ಖ್ಯಾತೆ ರಸ್ತೆ ಗುಂಡಿಗಳಲ್ಲಿ ಮುಚ್ಚಿ ಹೋಗೋ ಮುನ್ನ ಸರ್ಕಾರ ಎಚ್ಚೆತ್ತುಕೊಳ್ಬೇಕಿದೆ. ಇಲ್ದಿದ್ರೆ ಮುಂದಿನ ಗಂಭೀರ ಪರಿಣಾಮಗಳಿಗೆ ಸರ್ಕಾರವೇ ಹೊಣೆ ಹೊರಬೇಕಾಗುತ್ತೆ. ಶಿವರಾಜ್ ಕುಮಾರ್ ಜೊತೆ ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.